ಪಾರ್ವತಮ್ಮ ರಾಜ್ಕುಮಾರ್ ಇನ್ನಿಲ್ಲ. ಬೆಂಗಳೂರಿನ ಎಂಎಸ್ ರಾಮಯ್ಯ ಆಸ್ಪತ್ರೆಯಲ್ಲಿ ನಿಧನರಾಗಿದ್ದಾರೆ. ಕಳೆದ 17 ದಿನಗಳ ಜೀವನ್ಮರಣ ಹೋರಾಟ ದುಃಖಾಂತ್ಯವಾಗಿದೆ. ಬೆಳಗಿನ ಜಾವ 4:30ಕ್ಕೆ ವಿಧಿವಶರಾದ ಪಾರ್ವತಮ್ಮ ರಾಜ್ಕುಮಾರ್ ಬಹು ಅಂಗಾಂಗ ವೈಫಲ್ಯದಿಂದ ಬಳಲುತ್ತಾ ಇದ್ದಂತಹ ಹಿರಿಯ ನಿರ್ಮಾಪಕಿ ಪಾರ್ವತಮ್ಮ ರಾಜ್ಕುಮಾರ್ ನಟ ಡಾಕ್ಟರ್ ರಾಜ್ ಅವರ ಪತ್ನಿ ಪಾರ್ವತಮ್ಮ ರಾಜ್ಕುಮಾರ್ ವಿಧಿವಶರಾಗಿದ್ದಾರೆ. ಪಾರ್ವತಮ್ಮ ರಾಜ್ಕುಮಾರ್ ಕನ್ನಡ ಚಿತ್ರರಂಗದ ಹೆಮ್ಮೆಯ ನಿರ್ಮಾಪಕಿ, ವರ್ಣಟ ಡಾಕ್ಟರ್ ರಾಜ್ಕುಮಾರ್ ಅವರ ಪತ್ನಿ. ಹಲವು ಅದ್ಭುತ ನಟಿಯರನ್ನ ಕನ್ನಡ ಚಿತ್ರರಂಗಕ್ಕೆ ಪರಿಚಯಿಸಿದ ಹೆಗ್ಗಳಿಕೆ ಇವರದ್ದು. 80ಕ್ಕೂ ಹೆಚ್ಚು ಚಿತ್ರಗಳನ್ನ ನಿರ್ಮಾಣ ಮಾಡಿದ ಪ್ರೀತಿಯ ಅಮ್ಮ ಪಾರ್ವತಮ್ಮ ರಾಜ್ಕುಮಾರ್ ಸದ್ಯ ಅನಾರೋಗ್ಯದ ನಿಮಿತ್ತ ಖಾಸಗಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದು, ಅಮ್ಮನ ಬಗೆಗಿನ ಸಂಕ್ಷಿಪ್ತವಾದ ಒಂದು ವರದಿಯನ್ನ ಹೇಳ್ತಾ ಇದ್ದೀನಿ ಇವತ್ತು. ಕರ್ನಾಟಕದಲ್ಲಿ ಧೈರ್ಯವಂತೆ, ಬುದ್ಧಿವಂತೆ, ಸ್ಟ್ರಾಂಗ್ ಮಹಿಳೆ ಅಂತೆಲ್ಲ ಅವರ ಒಂದು ಪಟ್ಟಿಯಲ್ಲಿ ಮೊದಲ ಹೆಸರು ಇರ್ತಾ ಇದ್ದಿದ್ದು ನೆನಪಾಗೋದಂದ್ರೆ ಪಾರ್ವತಮ್ಮ ರಾಜ್ಕುಮಾರ್. ಕನ್ನಡ ಚಿತ್ರರಂಗ ಕಂಡ ಮಹಾನ್ ಕಲಾವಿದ ಡಾಕ್ಟರ್ ರಾಜ್ಕುಮಾರ್ರ ಹಿಂದಿನ ಶಕ್ತಿಯೇ ಪಾರ್ವತಮ್ಮ ರಾಜ್ಕುಮಾರ್. ಸಾಕಷ್ಟು ನಟಿಯರನ್ನ ಕನ್ನಡ ಚಿತ್ರರಂಗಕ್ಕೆ ಪರಿಚಯಿಸಿದಂತಹ ಹೆಗ್ಗಳಿಕೆ ಇವರದ್ದಾಗಿದೆ. ಹಾಗೂ ಪೂರ್ಣಿಮಾ ಎಂಟರ್ಪ್ರೈಸಸ್ ಮೂಲಕ ಸಾಕಷ್ಟು ಚಿತ್ರಗಳನ್ನ ಚಿತ್ರರಂಗಕ್ಕೆ ನೀಡಿದ್ದಾರೆ ಅಂತಾನೆ ಹೇಳ್ಬೋದು. ಹಾಗೆ ಸಿಂಗಲ್ನೂರು ಪುಟ್ಟಸ್ವಾಮಿ ಅಂದ್ರೆ ಡಾಕ್ಟರ್ ರಾಜ್ಕುಮಾರ್ ಅವರ ತಂದೆ. ಒಂದು ಬೆಳ್ಳಿ ನಾಣ್ಯವನ್ನ ಪಾರ್ವತಮ್ಮ ಅವರ ಕೈನಲ್ಲಿಟ್ಟು, ಇವರೇ ನನ್ನ ಮಗನ ಹೆಂಡತಿ, ನನ್ನ ಸೊಸೆ ಎಂದು ಹೇಳಿಕೊಂಡಿದ್ರು. ಹಾಗೆ ಪಾರ್ವತಮ್ಮ ಅವರು ರಾಜ್ ಕೈ ಹಿಡಿದಿದ್ದು ತಮ್ಮ 13ನೇ ವಯಸ್ಸಿನಲ್ಲೇ. ಜೂನ್ 25, 1953ರಂದು ಡಾಕ್ಟರ್ ರಾಜ್ಕುಮಾರ್ ಅವರ ಕೈ ಹಿಡಿದ್ರು. ಪಾರ್ವತಮ್ಮ ಹಾಗೂ ಡಾಕ್ಟರ್ ರಾಜ್ ಕುಮಾರ್ ದಂಪತಿಗೆ 5 ಜನ ಮಕ್ಕಳು, 2 ಪುತ್ರಿಯರು, ಲಕ್ಷ್ಮಿ ಹಾಗೂ ಪೂರ್ಣಿಮಾ. 3 ಪುತ್ರರು, ಶಿವರಾಜ್ ಕುಮಾರ್, ರಾಘವೇಂದ್ರ ರಾಜ್ಕುಮಾರ್ ಮತ್ತು ಪುನೀತ್ ರಾಜ್ಕುಮಾರ್. ಪಾರ್ವತಮ್ಮ ಅವರು ವೃತ್ತಿ ರಂಗದಲ್ಲಿ ಮೊದಲು ಸ್ಥಾಪಿಸಿದ್ದು ವಜ್ರೇಶ್ವರಿ ಕಂಬೈನ್ಸ್ ಎನ್ನುವ ಪ್ರೊಡಕ್ಷನ್ ಹೌಸ್ ಅನ್ನ. ಇವರು ಮೊದಲು ನಿರ್ಮಾಣ ಮಾಡಿದ ಚಿತ್ರ ತ್ರಿಮೂರ್ತಿ. ಇದರಲ್ಲಿ ನಾಯಕ ನಟನಾಗಿ ಮಿಂಚಿದ್ದು ಡಾಕ್ಟರ್ ರಾಜ್ಕುಮಾರ್. ಮೊದಲ ನಿರ್ಮಾಣದಲ್ಲೇ ಅದ್ಭುತ ಯಶಸ್ಸನ್ನ ಕಂಡ ಇವರು ತ್ರಿಮೂರ್ತಿ ಸಿನಿಮಾದ ಹಾಡನ್ನ ಕೂಡ ಈಗಾಗಲೇ ಫೇಮಸ್ ಆಗಿತ್ತು. ತ್ರಿಮೂರ್ತಿ ಚಿತ್ರದ ಸಕ್ಸಸ್ನ ನಂತರ ಇವರ ವಜ್ರೇಶ್ವರಿ ಕಂಬೈನ್ಸ್ನಿಂದ ಹಲವು ಚಿತ್ರಗಳು ತಯಾರಾದವು. ಅವುಗಳಲ್ಲಿ ಗಿರಿಕನ್ಯೆ, ಒಲವು ಗೆಲುವು, ಶಂಕರ್ ಗುರು, ತಾಯಿಗೆ ತಕ್ಕ ಮಗ, ಇನ್ನು ಈ ಎಲ್ಲಾ ಚಿತ್ರಗಳಲ್ಲಿ ಡಾಕ್ಟರ್ ರಾಜ್ಕುಮಾರ್ ಅವರೇ ನಾಯಕ ನಟನಾಗಿ ನಟಿಸಿದ್ರು. ಇದರ ಜೊತೆಗೆ ಶಿವರಾಜ್ ಕುಮಾರ್, ರಾಘವೇಂದ್ರ ರಾಜ್ಕುಮಾರ್, ಪುನೀತ್ ರಾಜ್ಕುಮಾರ್ಗಾಗಿಯೇ ನಿರ್ಮಾಣ ಮಾಡಿದ ಚಿತ್ರಗಳಲ್ಲಿ ಮಾಲಾಶ್ರೀ, ಸುಧಾರಾಣಿ, ಪದ್ಮಶ್ರೀ, ಪ್ರೇಮ, ಅನುಪ್ರಭಾಕರ್, ರಕ್ಷಿತಾ, ರಮ್ಯಾ ಹೀಗೆ ಸಾಕಷ್ಟು ನಟಿಯರನ್ನ ಕನ್ನಡ ಚಿತ್ರರಂಗಕ್ಕೆ ಪರಿಚಯಿಸಿದ ಕೀರ್ತಿ ಇವರಿಗೆ ಸಲ್ಲುತ್ತದೆ. ಅನಾರೋಗ್ಯದಿಂದ ಬೆಂಗಳೂರಿನ ಎಂಎಸ್ ರಾಮಯ್ಯ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡಿತಾ ಇರುವಂತಹ ನಿರ್ಮಾಪಕಿ ಪಾರ್ವತಮ್ಮ ರಾಜ್ಕುಮಾರ್ ಸ್ಥಿತಿ ಮತ್ತಷ್ಟು ಗಂಭೀರವಾಗಿತ್ತು. ಈಗಾಗಲೇ ಈ ಒಂದು 2-3 ದಿನ ಹಿಂದೆ ಅವರ ಒಂದು ಅನಾರೋಗ್ಯದಲ್ಲಿ ಕೂಡ ಸ್ವಲ್ಪ ಚೇತರಿಕೆ ಕಂಡಿತ್ತು. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಕೊಡಲಿಕ್ಕೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ ನಮ್ಮ ಪ್ರತಿನಿಧಿ ಭಾಗ್ಯ. ಹಿರಿಯ ನಿರ್ಮಾಪಕಿ ಪಾರ್ವತಮ್ಮ ರಾಜ್ಕುಮಾರ್ ವಿಧಿವಶರಾಗಿದ್ದಾರೆ. ಅನಾರೋಗ್ಯದಿಂದ ಬಳಲ್ತಾ ಇದ್ದ ಒಂದು ಹಿನ್ನೆಲೆಯಲ್ಲಿ ಎಂಎಸ್ ರಾಮಯ್ಯ ಆಸ್ಪತ್ರೆಗೆ ದಾಖಲು ಆಗಿತ್ತು. ಹಾಗೂ ಕೂಡ ಚಿಕಿತ್ಸೆ ಫಲಕಾರಿಯಾಗದೆ ಇವತ್ತು ನಮ್ಮನ್ನೆಲ್ಲ ಅಗಲಿ ಹೋಗಿದ್ದಾರೆ. ಸೊ ಎಷ್ಟೊತ್ತಿಗೆ ಅವರು ಕೊನೆ ಉಸಿರು ಎಳೆದಿದ್ದು, ಹಾಗೆ ಮುಂದಿನ ಅಪ್ಡೇಟ್ಸ್, ಈಗಿನ ಸದ್ಯದ ಅಪ್ಡೇಟ್ಸ್ ಏನಿದೆ ಅಂತ? ಚೈತ್ರ, ಪಾರ್ವತಮ್ಮ ರಾಜ್ಕುಮಾರ್ ಅವರು ಕನ್ನಡ ಚಿತ್ರರಂಗದ ಒಂದು ಹೆಮ್ಮೆಯ ಮಹಿಳೆ ಅಂತಾನೆ ಹೇಳಬಹುದು. ಚೈತ್ರ, ಇವತ್ತು ಅವರು ನಮ್ಮನ್ನ ಅಗಲಿದ್ದಾರೆ ಅನ್ನುವಂತಹದ್ದು ಚಿತ್ರರಂಗದೊಂದಿಗೆ ಸಾಕಷ್ಟು ಅಭಿಮಾನಿಗಳಿಗೂ ಒಂದು ಬೇಸರ ತಂದಿರುವಂತಹ ವಿಚಾರ. ಕಳೆದ 17 ದಿನಗಳ ಹಿಂದೆ ಅವರು ಎಂಎಸ್ ರಾಮಯ್ಯ ಆಸ್ಪತ್ರೆಗೆ ಬಹು ಅಂಗಾಂಗ ವೈಫಲ್ಯದಿಂದಾಗಿ ಆಸ್ಪತ್ರೆಗೆ ದಾಖಲಾಗಿದ್ರು. 17 ದಿನಗಳಿಂದ ನಿರಂತರವಾಗಿ ಅವರಿಗೆ ಚಿಕಿತ್ಸೆ ನಡೀತಾ ಇತ್ತು. ಎಂಎಸ್ ರಾಮಯ್ಯ ಆಸ್ಪತ್ರೆಯಲ್ಲಿ ಡಾಕ್ಟರ್ ಸಂಜಯ್ ಕುಲಕರ್ಣಿ ಅವರ ತಂಡದಿಂದ ಅವರ ನೇತೃತ್ವದಲ್ಲಿ ನಿರಂತರವಾಗಿ ಚಿಕಿತ್ಸೆ ನಡೀತಾ ಇತ್ತು. ವೆಂಟಿಲೇಟರ್ ಮೂಲಕ ಅವರು ಉಸಿರಾಡ್ತಾ ಇದ್ರು. ಜೊತೆಗೆ ಅವರನ್ನ ಬದುಕಿಸಿಕೊಳ್ಬೇಕು ಅನ್ನುವಂತಹ ಆಸೆಯಿಂದ ಡಾಕ್ಟರ್ ಕೂಡ ಯಾವುದೇ ಒಂದು ಸಂದರ್ಭದಲ್ಲೂ ಕೂಡ ಕೈ ಚೆಲ್ಲಿ ಕೂತಿರ್ಲಿಲ್ಲ. ಅಷ್ಟರ ಮಟ್ಟಿಗೆ ಅವರು ಪ್ರಯತ್ನವನ್ನ ಪಟ್ಟಿದ್ರು. ಜೊತೆಗೆ ಪ್ರತಿ ದಿನ ಕೂಡ ಅವರು ಡಯಾಲಿಸಿಸ್ ಅನ್ನ ಮಾಡ್ತಿದ್ರು.
ಜೊತೆಗೆ ಟ್ರೆಕಾಸ್ಟಮಿ ಅನ್ನುವಂತಹ ಒಂದು ಚಿಕಿತ್ಸೆಯನ್ನು ಕೂಡ ಕೊಟ್ಟು ಅವರಿಗೆ ಹೊಸದಾಗಿ ಒಂದು ಉಸಿರಾಟದ ನಾಳವನ್ನು ಕೂಡ ಅಳವಡಿಸಲಾಗಿತ್ತು ಚೈತ್ರ. ಎಷ್ಟೇ ಪ್ರಯತ್ನ ಮಾಡಿದ್ರು ಕೂಡ ಕೊನೆಗೆ ಅವರ ಒಂದು ಪ್ರಯತ್ನ ಸಫಲವಾಗಿಲ್ಲ ಅನ್ನುವಂತಹದ್ದು ಒಂದು ಬೇಸರದ ಸಂಗತಿ ಚೈತ್ರ. ಇವತ್ತಿಗೆ 17 ದಿನಗಳಾಯ್ತು ಏನು ಪಾರ್ವತಮ್ಮ ರಾಜ್ಕುಮಾರ್ ಅವರು ಆಸ್ಪತ್ರೆಗೆ ದಾಖಲಾಗಿ. ಸೊ ಪ್ರತಿದಿನ ಕೂಡ ಅವರು ಆರೋಗ್ಯದಲ್ಲಿ ಅವರು ಏನು ಚಿಕಿತ್ಸೆ ಪಡೆದುಕೊಂಡು ಪ್ರತಿದಿನ ಕೂಡ ಅವರ ಆರೋಗ್ಯ ಹಂತ ಹಂತವಾಗಿ ಸುಧಾರಿಸುತ್ತಿದೆ ಅನ್ನುವಂತಹದ್ದೇ ಡಾಕ್ಟರ್ಗಳು ನಮಗೆ ನೀಡುತ್ತಿರುವಂತಹ ಮಾಹಿತಿಯಾಗಿತ್ತು. ಸೊ ಅದರಿಂದಾಗಿ ಪಾರ್ವತಮ್ಮ ಅವರು ಅಷ್ಟು ಈಸಿಯಾಗಿ ನಮ್ಮನ್ನ ಬಿಟ್ಟು ಹೋಗಲ್ಲ ಅನ್ನುವಂತಹ ನಂಬಿಕೆ ಎಲ್ಲರಲ್ಲೂ ಕೂಡ ದೃಢವಾಗಿತ್ತು. ಈ ಮಧ್ಯದಲ್ಲಿ ಒಂದಷ್ಟು ಅವರ ಆಸ್ಪತ್ರೆಗೆ ದಾಖಲಾಗಿ 12 ದಿನಗಳ ಹೊತ್ತಿಗೆ ಒಂದಷ್ಟು ಗಾಳಿ ಸುದ್ದಿಗಳು ಕೂಡ ಹಬ್ಬಿದ್ವು. ಬಟ್ ಆದ್ರೆ ಎಲ್ಲವನ್ನೂ ಮೀರಿ ಕೂಡ ಅವರ ಆತ್ಮಸ್ಥೈರ್ಯದ ಕಾರಣದಿಂದಲೋ ಏನೋ ಇಷ್ಟು ದಿನ ಕೂಡ ಅವರು ತಮ್ಮ ಆರೋಗ್ಯದ ಜೊತೆ ಹೋರಾಡ್ಕೊಂಡೇ ಬಂದ್ರು. ಇಷ್ಟು ದಿನ ಅವರು ಏನು ನಿನ್ನೆ ಅಷ್ಟೇ ವೈದ್ಯರು ನೀಡಿರುವಂತಹ ಹೇಳಿಕೆ ಏನು ಅಂತ ಹೇಳಿದ್ರೆ ಅವರ ಜ್ಞಾನ ಹೆಚ್ಚಾಗಿದೆ, ಮನೆಯವರು ಮಾತಾಡ್ತಿದ್ರೆ ಅದಕ್ಕೆ ಸ್ಪಂದಿಸೋ ಪ್ರಯತ್ನ ಪಡ್ತಿದ್ದಾರೆ, ಮಾತಾಡೋದಕ್ಕೂ ಕೂಡ ಪ್ರಯತ್ನ ಪಡ್ತಿದ್ದಾರೆ ಅನ್ನುವಂತಹ ಮಾತುಗಳನ್ನ ಡಾಕ್ಟರ್ ಹೇಳಿದ್ರು. ಜೊತೆಗೆ ಅವರು ಪ್ರತಿದಿನ ಕೂಡ ಒಂದು ಪ್ರೆಸ್ ನೋಟ್ ರಿಲೀಸ್ ಮಾಡೋದ್ರ ಮೂಲಕ ಅವರ ಆರೋಗ್ಯದ ಬಗ್ಗೆ ಅಪ್ಡೇಟ್ ಗಳನ್ನ ನೀಡ್ತಾ ಇದ್ರು. ಸೊ ಪ್ರತಿದಿನ ಕೂಡ ಅವರ ಆರೋಗ್ಯದಲ್ಲಿ ಚೇತರಿಕೆ ಕಾಣ್ತಿದೆ ಅನ್ನುವಂತಹ ಮಾತನ್ನೇ ವೈದ್ಯರು ಕೂಡ ತಿಳಿಸ್ತಾ ಇದ್ರು. ಸೊ ಸಂಜಯ್ ಕುಲಕರ್ಣಿ ಅವರ ನೇತೃತ್ವದ ತಂಡ ಪ್ರತಿದಿನ ಕೂಡ ಡಯಾಲಿಸಿಸ್ ಮಾಡ್ತಾ ಅವ್ರಿಗೆ ಟ್ರೀಟ್ಮೆಂಟ್ ಅನ್ನ ಕೊಡ್ತಾ ತುಂಬಾ ಕಷ್ಟಪಟ್ಟು ನಾವು ಅವರ ಆರೋಗ್ಯದ ಜೊತೆಲಿ ಚಿಕಿತ್ಸೆ ಕೊಡ್ತಾ ಇದೀವಿ ಅನ್ನುವಂತಹ ಮಾಹಿತಿಯನ್ನು ಕೂಡ ಅವರು ನೀಡ್ತಾ ಇದ್ರು. ಕೊನೆಗೂ ಕೂಡ ಇವತ್ತಿಗೆ ಅವರು ನಮ್ಮೊಂದಿಗಿಲ್ಲ, ಅವರು ನಮ್ಮನ್ನ ಅಗಲಿದ್ದಾರೆ ಅನ್ನುವಂತಹದನ್ನ ಅದೆಷ್ಟೋ ಮಂದಿಗೆ ಬಹುಶಃ ಜೀರ್ಣಿಸಿಕೊಳ್ಳಲಾಗಿರುವಂತಹ ಸತ್ಯ ಇದು ಅಂತ ಹೇಳಬಹುದು ಚೈತ್ರ. ಖಂಡಿತವಾಗ್ಲೂ ಕೂಡ ಅವರು ಆಸ್ಪತ್ರೆಗೆ ದಾಖಲಾಗಿ ಇಷ್ಟು ದಿನಗಳಾದ ಮೇಲೂ ಕೂಡ ಎಲ್ಲರಲ್ಲೂ ಒಂದು ನಂಬಿಕೆ ಮನೆ ಮಾಡಿತ್ತು. ಇಲ್ಲ ಅಮ್ಮ ಬರ್ತಾರೆ ಅನ್ನುವಂತಹ ಒಂದಷ್ಟು ನಂಬಿಕೆಗಳು ಎಲ್ಲರ ಹತ್ರನೂ ಮನೆ ಮಾಡಿತ್ತು. ಪಾರ್ವತಮ್ಮ ಅವರು ಅಷ್ಟು ಸುಲಭವಾಗಿ ಹೋಗಲ್ಲ ಅಂತ. ಅಂಡ್ ಜೊತೆಗೆ ಶಿವರಾಜ್ ಕುಮಾರ್ ಅವರು ಜೊತೆಗೆ ಪುನೀತ್ ಅವರು ಫ್ಯಾಮಿಲಿಯವರು ಕೂಡ ಪ್ರತಿದಿನ ಆಸ್ಪತ್ರೆಯಲ್ಲೇ ಇದ್ದು ಅವರ ಅಮ್ಮನ ಆರೈಕೆಯಲ್ಲಿ ಅವರು ಎಲ್ಲ ಮುಳುಗ್ ಹೋಗಿದ್ರು. ಅವರು ಕೂಡ ಒಂದಷ್ಟು ಪ್ರೆಸ್ ಮೀಟ್ ಗಳನ್ನ ಮಾಡಿ ಮಾಹಿತಿಯನ್ನ ನೀಡ್ತಾ ಇದ್ರು ಅಮ್ಮನ ಆರೋಗ್ಯ ಹೇಗಿದೆ ಅನ್ನೋದ್ರ ಬಗ್ಗೆ. ಸೊ ಒಂದು ಹಂತದಲ್ಲಿ ಶಿವರಾಜ್ ಕುಮಾರ್ ಅವರು ಕೂಡ ಹೇಳಿದ್ರು ಅಷ್ಟು ಈಸಿಯಾಗಿ ನಾವು ಅಮ್ಮನನ್ನ ಬಿಡೋದಿಲ್ಲ, ಉಳಿಸ್ಕೋತೀವಿ, ನಾವು ಹೋರಾಡ್ತೀವಿ ಅಂತ. ಅಷ್ಟೊಂದು ಆತ್ಮಸ್ಥೈರ್ಯ ಎಲ್ಲರಲ್ಲೂ ಕೂಡ ಇತ್ತು ಚೈತ್ರ. ಬಟ್ ಆದ್ರೆ ಕೊನೆಗೂ ಇವತ್ತು ಅಮ್ಮ ನಮ್ಮೊಂದಿಗಿಲ್ಲ, ಪಾರ್ವತಮ್ಮ ರಾಜ್ಕುಮಾರ್ ಅವರು ನಮ್ಮೊಂದಿಗಿಲ್ಲ ಅನ್ನುವಂತಹದ್ದು ಅದೆಷ್ಟೋ ಜನಕ್ಕೆ ಜೀರ್ಣಿಸಿಕೊಳ್ಳಲಾಗದ ಸತ್ಯ ಇದು ಚೈತ್ರ. ಓಕೆ ಭಾಗ್ಯ, ಇವಾಗ ವೈದ್ಯರು ಏನಾದ್ರೂ ಅಧಿಕೃತವಾಗಿ ಹೇಳಿದಾರಾ, ಇವಾಗ ಏನಾದ್ರೂ ವಿಷಯ ಹೇಳಿದಾರಾ ಅದ್ರ ಬಗ್ಗೆ, ಎಷ್ಟೊತ್ತಿಗೆ ಇವತ್ತು ಬಾಡಿಯನ್ನ ನಾವು ಕುಟುಂಬಸ್ಥರಿಗೆ ಕೊಡ್ತೀವಿ ಅನ್ನೋ ಒಂದು ಮಾಹಿತಿಯನ್ನ ನೀಡಿದಾರಾ ಅಂತ? ಚೈತ್ರ, ವೈದ್ಯರು ಇನ್ನೂ ಅಧಿಕೃತವಾಗಿ ಮಾತನಾಡಬೇಕಾಗಿದೆ. ಬಟ್ ಆದ್ರೆ ಪಾರ್ವತಮ್ಮ ರಾಜ್ಕುಮಾರ್ ಅವರು ಇವತ್ತು ಬೆಳಿಗ್ಗೆ 4:30 ಸುಮಾರಿಗೆ ಅವರು ಕೊನೆ ಉಸಿರನ್ನ ಎಳೆದಿರುವಂತಹದ್ದು ಚೈತ್ರ. ಇನ್ನಷ್ಟೇ ಡಾಕ್ಟರ್ ಅವರು ಹೇಗಾಯ್ತು, ಯಾಕಂದ್ರೆ ನಿನ್ನೆ ಅಷ್ಟೇ ಅವರು ಒಂದು ಹೇಳಿಕೆ ಕೊಟ್ಟಿದ್ರು, ಸ್ಪಂದಿಸ್ತಾ ಇದ್ದಾರೆ ಚೆನ್ನಾಗಿ, ಅವರ ಜ್ಞಾನ ವೃದ್ಧಿಯಾಗಿದೆ ಅಂತ ಹೇಳಿ ಮಾಹಿತಿಯನ್ನ ನೀಡಿದ್ರು. ಈಗ ಸಡನ್ ಆಗಿ ಇಂಥ ಒಂದು ವಿಷಯ ಕೇಳಿ ಬಂದಿರೋದ್ರಿಂದ ಇನ್ನಷ್ಟೇ ಡಾಕ್ಟರ್ಗಳು ಕೂಡ ಅಧಿಕೃತವಾಗಿ ಮಾತನಾಡಿ ಈ ಬಗ್ಗೆ ಮಾಹಿತಿಯನ್ನ ನೀಡಬೇಕಾಗಿದೆ ಚೈತ್ರ. ಸೊ ಇನ್ನು ಕೆಲವೇ ಹೊತ್ತುಗಳಲ್ಲಿ ತಿಳಿಯಲಿದೆ ಡಾಕ್ಟರ್ ಪಾರ್ವತಮ್ಮ ರಾಜ್ಕುಮಾರ್ ಅವರ ಏನು ಅವರನ್ನ ಅಂತ್ಯ ಸಂಸ್ಕಾರ ಎಲ್ಲಿ ಮಾಡ್ತಾರೆ, ಸೊ ಎಲ್ಲಿ ಏನು ಅನ್ನುವಂತಹ ಮಾಹಿತಿ ಇನ್ನಷ್ಟೇ ಕುಟುಂಬಸ್ಥರಿಂದ ಮತ್ತು ಆಸ್ಪತ್ರೆಯ ವೈದ್ಯರಿಂದ ನಾವು ತಿಳಿಸ್ಕೋಬೇಕಾಗಿದೆ ಚೈತ್ರ. ಓಕೆ ಭಾಗ್ಯ, ಈಗ ನೀವ್ ಹೇಳಿದ ಪ್ರಕಾರನೇ ಇವಾಗ ಸತತ 17 ದಿನಗಳಿಂದ ಕೂಡ ಪಾರ್ವತಮ್ಮ ಅವರಿಗೆ ಚಿಕಿತ್ಸೆಯನ್ನ ನೀಡ್ತಾ ಇದ್ರು, ಸ್ವಲ್ಪ ಚೇತರಿಕೆ ಕಂಡಿದೆ ಅಂತ ಕೂಡ ಡಾಕ್ಟರ್ಗಳು ಹೇಳ್ತಾ ಇದ್ರು. ಬಟ್ ಯಾವ ಕಾರಣಕ್ಕೆ ಈ ಒಂದು ಕೊನೆ ಹೆಸರು ಎಳೆದಿದ್ದು ಅಂತ, ಏನ್ ಪ್ರಾಬ್ಲಮ್ ಆಯ್ತು ಅವರಿಗೆ ಅಂತ? ಚೈತ್ರ, ಯಾವಾಗ ಒಂದು ವ್ಯಕ್ತಿ ಆಸ್ಪತ್ರೆಗೆ ಸೇರಿ ಅವ್ರಿಗೆ ಬಹು ಅಂಗಾಂಗ ವೈಫಲ್ಯದಿಂದ ಜೊತೆಗೆ ಕಿಡ್ನಿ ಕೂಡ ಅವರಿಗೆ ಫೇಲ್ಯೂರ್ ಆಗಿದ್ರಿಂದ ಅವರು ಆಸ್ಪತ್ರೆಗೆ ಸೇರಿದ ಮೊದಲ ದಿನದಿಂದಲೂ ಕೂಡ ವೆಂಟಿಲೇಟರ್ ಮೂಲಕನೇ ಉಸಿರಾಡ್ತಾ ಇದ್ರು. ಸೊ ಹಾಗಾಗಿ ಒಂದು ಚೂರು ಚೇತರಿಕೆ ಕಂಡ್ರು ಕೂಡ ದಿನದಿಂದ ದಿನಕ್ಕೆ ಅವರ ಆರೋಗ್ಯದಲ್ಲಿ ಚೇತರಿಕೆ ಕಂಡ್ರು ಕೂಡ ವೆಂಟಿಲೇಟರ್ ನಿಂದ ಉಸಿರಾಡ್ತಿದ್ದ ಕಾರಣದಿಂದ ಡಾಕ್ಟರ್ ಕೂಡ ಕನ್ಫರ್ಮ್ ಆಗಿ ಹೇಳಿರ್ಲಿಲ್ಲ ಏನು ಚಿಕಿತ್ಸೆ ಸಂಪೂರ್ಣವಾಗಿ ಗುಣಮುಖರಾಗ್ಬಿಡ್ತಾರೆ ಅನ್ನುವಂತಹ ಗ್ಯಾರಂಟಿಯನ್ನ ಡಾಕ್ಟರ್ ಕೂಡ ಕೊಟ್ಟಿರ್ಲಿಲ್ಲ. ಯಾಕೆ ಅಂತ ಹೇಳಿದ್ರೆ ವೆಂಟಿಲೇಟರ್ ಮೂಲಕ ಒಬ್ಬ ವ್ಯಕ್ತಿ ಉಸಿರಾಡ್ತಾನೆ ಅಂತ ಹೇಳಿದ್ರೆ ಅವರ ಸ್ಥಿತಿ ಕ್ರಿಟಿಕಲ್ ಅಂತಾನೆ ಕನ್ಸಿಡರ್ ಮಾಡ್ಲಾಗುತ್ತೆ. ಜೊತೆಗೆ ಅವರು ಡೇ 1 ಇಂದ ICU ನಲ್ಲಿ ಇಟ್ಕೊಂಡು ವೆಂಟಿಲೇಟರ್ ಮೂಲಕ ಉಸಿರಾಡ್ತಾ ಇದ್ರು. ಜೊತೆಗೆ ಕಳೆದ ವಾರ ಅವರಿಗೆ ಟ್ರೆಕಾಸ್ಟಮಿ ಅನ್ನುವಂತಹ ಒಂದು ಚಿಕಿತ್ಸೆಯನ್ನು ಕೂಡ ಮಾಡಿದ್ರು. ಆ ಸಂದರ್ಭದಲ್ಲಿ ಅವ್ರಿಗೆ ಒಂದಷ್ಟು ಜ್ವರ ಕಾಣಿಸಿಕೊಂಡು ಕ್ರಿಟಿಕಲ್ ಆಗಿದೆ ಸ್ಥಿತಿ ಅಂತ ಹೇಳಿ ಒಂದಷ್ಟು ಗಾಳಿ
ಸುದ್ದಿ ಕೂಡ ಹಬ್ಬಿದ್ವು. ಬಟ್ ಆದ್ರೆ ಆ ಜ್ವರ ಕೂಡ ನಿವಾರಣೆ ಆಗಿತ್ತು. ಅವ್ರಿಗೆ ನಂತರ ಅವರು ಚಿಕಿತ್ಸೆಗೆ ಸ್ಪಂದಿಸ್ತಾ ಇದ್ರು, ಅವರ ಬಾಡಿ ಚಿಕಿತ್ಸೆಗೆ ಸ್ಪಂದಿಸ್ತಾ ಇದೆ, ಅವ್ರ ಜ್ಞಾನ ಕೂಡ ಹೆಚ್ಚಾಗ್ತಾ ಇದೆ. ಜೊತೆಗೆ ರಾಘವೇಂದ್ರ ರಾಜ್ಕುಮಾರ್ ಅವರು ಕೂಡ ಹೇಳಿದ್ರು, ಏನು ಅಂದ್ರೆ ಮಾತಾಡ್ಸಿದ್ರೆ ಕಣ್ಣು ಸನ್ನೆ ಮಾಡ್ತಾರೆ, ಕಣ್ಣು ಸನ್ನೆಯ ಮೂಲಕ ಪ್ರತಿಕ್ರಿಯೆಯನ್ನ ನೀಡ್ತಾರೆ, ಅಷ್ಟರ ಮಟ್ಟಿಗೆ ಅಮ್ಮನ ಆರೋಗ್ಯ ಸರಿ ಹೋಗಿದೆ ಅಂತ ಏನು ರಾಘವೇಂದ್ರ ರಾಜ್ಕುಮಾರ್ ಅವರು ಕೂಡ ಒಂದು ಹೇಳಿಕೆಯನ್ನ ನೀಡಿದ್ರು ಚೈತ್ರ. ಆದ್ರೆ ಡಾಕ್ಟರ್ಗಳು ಈ ಮುಂಚೆನೆ ಹೇಳಿದ್ರು, ಡಾಕ್ಟರ್ ಸಂಜಯ್ ಕುಲಕರ್ಣಿ ಅವರು ಈ ಮುಂಚೆನೆ ಹೇಳಿದ್ರು, ಯಾವಾಗ ಏನು ಅನ್ನೋದನ್ನ ನಾವು ಹೇಳಕ್ಕಾಗೋದಿಲ್ಲ ಕನ್ಫರ್ಮ್ ಆಗಿ. ಯಾಕೆಂತ ಹೇಳಿದ್ರೆ ವೆಂಟಿಲೇಟರ್ ಮೂಲಕ ಅವರು ಸ್ವತಃವಾಗಿ ಅವರು ಉಸಿರಾಡೋ ತನಕ ಯಾವುದೇ ಒಂದು ಇದನ್ನ ನಾವು ಹೇಳೋದಕ್ಕಾಗೋದಿಲ್ಲ ಅಂತ ಹೇಳಿ ಮುಂಚೆನೆ ಹೇಳಿದ್ರು. ಹಾಗಾಗಿ ಅವರು ವೆಂಟಿಲೇಟರ್ ಮೇಲೆನೆ ನಿರಂತರವಾಗಿ ಉಸಿರಾಡ್ತಾ ಇದ್ದ ಕಾರಣದಿಂದ ಸ್ಪಷ್ಟವಾಗಿ ಡಾಕ್ಟರ್ ಕೂಡ ಅವರು ಔಟ್ ಆಫ್ ಡೇಂಜರ್ ಅನ್ನುವಂತಹ ಒಂದು ಮಾಹಿತಿಯನ್ನ ಎಲ್ಲೂ ಹೇಳಿರ್ಲಿಲ್ಲ ಚೈತ್ರ. ಸೊ ಹಾಗಾಗಿ ಬಹುಶಃ ಅವರ ಆರೋಗ್ಯ ಚಿಕಿತ್ಸೆಗೆ ಸ್ಪಂದಿಸಲಿಲ್ಲ ಅನ್ನುವಂತಹದ್ದು ಚೈತ್ರ. ಇನ್ನಷ್ಟೇ ಡಾಕ್ಟರ್ಗಳು ಈ ಬಗ್ಗೆ ಮಾಹಿತಿ ನೀಡಬೇಕಾಗಿದೆ, ಯಾಕಾಗಿ ಸಡನ್ ಆಗಿ ಈ ರೀತಿ ಆಯ್ತು. ಯಾಕಂತ ಹೇಳಿದ್ರೆ ಆರೋಗ್ಯದಲ್ಲಿ ಚೇತರಿಕೆ ಕಾಣ್ತಾ ಇದೆ ಅಂತಾನೆ ಪ್ರತಿದಿನ ಕೂಡ ವೈದ್ಯರು ಕೂಡ ಹೇಳ್ತಾ ಇದ್ದಿದ್ದು. ಸೊ ಹಾಗಾಗಿ ಎಲ್ಲರಲ್ಲೂ ಒಂದು ಆತ್ಮಸ್ಥೈರ್ಯ, ಎಲ್ಲರಲ್ಲೂ ಒಂದು ನಂಬಿಕೆ ಅನ್ನೋದು ಇತ್ತು, ಉಳ್ಕೊಂಡಿತ್ತು ನಂಬಿಕೆ ಅನ್ನೋದು. ಇಲ್ಲ ಹೋರಾಡ್ತಾರೆ ಪಾರ್ವತಮ್ಮ ರಾಜ್ಕುಮಾರ್ ಅವರು, ವಾಪಸ್ ಬರ್ತಾರೆ ಅನ್ನುವಂತಹ ನಂಬಿಕೆನೇ ಎಲ್ಲರಲ್ಲೂ ಕೂಡ ಮನೆ ಮಾಡಿತ್ತು. ಸೊ ಈಗ ಈ ಸುದ್ದಿ ಕೇಳಿದ ನಂತರ ವೈದ್ಯರೇ ಇದನ್ನ ಕನ್ಫರ್ಮ್ ಮಾಡಬೇಕಾಗಿದೆ ಚೈತ್ರ. ಏನಾಯ್ತು ಮೆಡಿಕಲ್ ಟರ್ಮ್ಸ್ ನಲ್ಲಿ ಹೆಂಗೆ ಅದು ಇದಾಯ್ತು ಅನ್ನೋದನ್ನ ವೈದ್ಯರೇ ನಮ್ಗೆ ಈಗ ರಿಯಾಕ್ಷನ್ ಕೊಡ್ಬೇಕಾಗಿದೆ ಚೈತ್ರ. ಓಕೆ, ಪಾರ್ವತಮ್ಮ ರಾಜ್ಕುಮಾರ್ ಅವರ ಕುಟುಂಬದ ಸ್ಥಿತಿ ಹೇಗಿದೆ ಇವಾಗ? ಅವರ ಪುತ್ರರೇನಾದ್ರೂ ಪ್ರತಿಕ್ರಿಯೆ ನೀಡಿದಾರಾ ಇದ್ರ ಬಗ್ಗೆ? ಬೆಳಿಗ್ಗೆ 4:30 ಚೈತ್ರ ಪಾರ್ವತಮ್ಮ ಅವರು ನಮ್ಮನ್ನೆಲ್ಲ ಬಿಟ್ಟು ಹೋಗಿದ್ದಾರೆ. ಅವರು ನಿಧನವಾಗಿದ್ದು 4:30 ಬೆಳಗ್ಗೆ. ಹಾಗಾಗಿ ಎಲ್ಲರೂ ಕೂಡ ಆಸ್ಪತ್ರೆ ಆವರಣದಲ್ಲೇ ಇದ್ದಾರೆ, ಆಸ್ಪತ್ರೆ ಒಳಗೇನೆ ಇದ್ದಾರೆ. ಸೊ ಇನ್ನಷ್ಟೇ ಅಲ್ಲಿನ ಮನೆಯವರಾಗ್ಲಿ ಅಥವಾ ಆಸ್ಪತ್ರೆಯ ವೈದ್ಯರಾಗ್ಲಿ ಇನ್ನಷ್ಟೇ ಅವರು ನಮ್ಗೆ ಮಾಹಿತಿಯನ್ನ ನೀಡಬೇಕಾಗಿದೆ. ಏನ್ ಮಾಡ್ತಾರೆ, ಕ್ರಮ ಏನ್ ತಗೊಳ್ತಾ ಇದ್ದಾರೆ, ಇನ್ನು ಪಾರ್ವತಮ್ಮ ರಾಜ್ಕುಮಾರ್ ಅವರ ಅಂತ್ಯ ಸಂಸ್ಕಾರವನ್ನ ಎಲ್ಲಿ ಮಾಡ್ತಾರೆ ಏನು ಅನ್ನುವಂತಹದನ್ನ ಇನ್ನಷ್ಟೇ ಮನೆಯವರು ಜೊತೆಗೆ ವೈದ್ಯರು ಕೂಡ ಈ ಮಾಹಿತಿ ನೀಡಬೇಕಾಗಿದೆ ಚೈತ್ರ. ಓಕೆ, ಸೊ ಧನ್ಯವಾದಗಳು ಭಾಗ್ಯ ತಮ್ಮೆಲ್ಲ ಮಾಹಿತಿಗಾಗಿ.